ಮಾಳಿಕುಗಳದಿ ಮೋದವೆನಿಸುವುದು ರಾಜ್ಯತು ಸಾಧಕವೋ ನಮಗರೇ ಜಯ ರಾಮಗರೇ ರಾಮ ರಾಮ ಜಯ ರಾಮಗರೇ ರಾಮ ರಾಮ ಜಯ ರಾಮಗರೇ ರಾಮ ರಾಮ ಜಯ ರಾಮಗರೇ ಯಾವ ಮಹಾನುಭಾವರಾತಕ್ಕಂಥ ಪಾಂಡವರು ಇಂದ್ರಪ್ರಸ್ಥಪುರವ ಕೌರವರು ಹಸ್ತಿನಾವತಿಯ ಅತಿವೈಭವದಿ ಆಳುತ್ತಿರೆ ಶ್ರೀಹರಿಯ ದಯದಿ ಶ್ರೀಹರಿಯ ದಯದಿ ದಯದಿ ಪಾಂಡವರು ಕೌರವರು ಅಂದ್ರೆ ಅವರಿಬ್ಬರು ದಾಯಾದಿಗಳು ಅಂದ್ರೆ ಅಣ್ಣ ತಮ್ಮಂದಿರಿಗೆ ದಾಯಾದಿಗಳು ಅಂತ ಹೇಳ್ತಾರೆ. ಪಾಂಡವರಲ್ಲಿ ಜ್ಯೇಷ್ಠನಾದವನೇ ಧರ್ಮನಂದನ, ಕೌರವರಲ್ಲಿ ಜ್ಯೇಷ್ಠನಾದವನು ದುರ್ಯೋಧನ. ಅವರು 101 ಜನ, ಇವರ 5 ಜನ. ಪಾಂಡವರ ಹೆಸರು ಹೇಳಿದ್ರೆ ಎಂತೆಂಥ ಚಿಕ್ಕ ಚಿಕ್ಕ ಮಕ್ಕಳು ಕೇಳಿದ್ರು ಹೇಳ್ಬಿಡ್ತಾರೆ. ಯಾವ ಧರ್ಮ ಭೀಮ ಅರ್ಜುನನ ಕುಲ ಸಹದೇವ. ಕೌರವರ ಹೆಸರು ಹೇಳೋ ಅವರು 101 ಜನ. ದುರ್ಯೋಧನ ದುಶಾಸನ ದುರ್ಜಯ ದುಶ್ಶಳೆ ಹಿಂಗೆ ಹೇಳ್ತಾ ಹೋದರೆ ದೂ ಅನ್ನೋ ಅಕ್ಷರದಿಂದ ಶುರುವಾಗುತ್ತೆ. ಎಂತೆಂಥವ್ರಿಗೂ ಅವ್ರ ಹೆಸರೇ ಗೊತ್ತಿಲ್ಲ. ಒಟ್ಟಿನಲ್ಲಿ ದೂ ಅನ್ನೋ ಅಕ್ಷರದಿಂದ ಅವ್ರ ಹೆಸರಿಲ್ಲ. ಸತ್ಯಸಂಧನಾದ ಯಾವ ಧರ್ಮರಾಯರ ಬಳಿಗೆ ದುರ್ಯೋಧನವನ್ನು ಪತ್ರ ಕಳಿಸ್ಕೊಡ್ತಾನೆ. ಸಿಂಹಾಸನಾಧೀಶನ ಕೃತಿದಂತ ಧರ್ಮರಾಯ ಸೇವಕನು ತಂದು ಕೊಟ್ಟಂಥ ಪತ್ರವನ್ನು ಲಕೋಟೆ ನೋಡೋದು ಓದ್ತಾ ಇದ್ದಾನೆ. ತುಂಬಿ ತುಳುಕಾಟಂತ ಸಭೆ. ನೋಡಿ ಭೀಮಸೇನ, ಈ ಕಡೆ ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಲ್ಲ ತುಂಬಿದ್ದಾರೆ. ಆ ಪತ್ರವನ್ನು ಓದ್ತಾ ಇದ್ದಾನೆ. ಓದುವಾಗಂತ ಅಣ್ಣ ಅದರೊಳಗೆ ಅಂತ ಬರೋದನ್ನ ಸುಮ್ಮನೆ ಕೂತ್ಕೊಳ್ಳಿ, ಬರೆದವ್ರ ರೀತಿಯಾಗಿದೆ ಕಣ. ಹಾಗಾದ್ರೆ ಬರೆದಿರುವ ಮಾತು ಯಾರು? ನನ್ನ ತಮ್ಮ ದುರ್ಯೋಧನ. ಎಲ್ಲರೂ ಸ್ವಲ್ಪ ಅರ್ಥವಾಗಲಿ ಜೋರಾಗಿ ಹೇಳೋಣ. ಅಣ್ಣನಾದ ಧರ್ಮರಾಜನಿಗೆ ಸೇಸು, ನಾಳೆ ನಮ್ಮ ಮನೆಯಲ್ಲಿ ಊಟ ಹೋದ ಕಾರಣ ತಾವುಗಳು ತಪ್ಪದ ಖಂಡಿತ ಬರಬೇಕು. ಏತಿ ದುರ್ಯೋಧನ ಹೇಳಿ ಬೇಗ ಭೋಜನ ಮುಗಿಸ್ಕೊಂಡು ಆನಂದವಾಗಿ ನಾವೆಲ್ಲರೂ ಒಂದು ಕಡೆ ಸೇರಿ. ಏಕೆಂದರೆ ಒಂದು ಹಬ್ಬ ಮಾಡಬೇಕಾದ್ರೆ ನಮ್ಮ ಹಿಂದೂ ಧರ್ಮದ ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ ಬಹಳ ಮಹತ್ತರವಾಗಿರ್ತದೆ. ನಾವು ಈ ಹಬ್ಬಗಳನ್ನು, ಹರಿದಿನಗಳನ್ನು, ಒಂದು ದೇವರ ಕಾರ್ಯವನ್ನು, ಒಂದು ಮದುವೆ ಕಾರ್ಯವನ್ನು ನಾವು ಯಾಕೆ ಮಾಡ್ತೀವಿ ಅಂದರೆ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಬಂಧುಗಳು, ಬಾಂಧವರು, ಹಿತೈಷಿಗಳು ಎಲ್ಲರೂ ಒಂದು ಕಡೆ ಸೇರಿ ಆ ಸಂತೋಷವನ್ನು ಅಂಟ್ಕೊಂಡಾಗ ಅದರಲ್ಲಿರ್ತಕ್ಕಂಥ ಆನಂದ ಅಷ್ಟಿಷ್ಟಲ್ಲ. ಅದಕ್ಕೋಸ್ಕರವಾಗಿಯೇ ಈ ಔತಣ ಕೂಟಕ್ಕೆ ಬೇಕಾದಷ್ಟು ಜನ ಸೇರಿದ್ದಾರೆ. ರಾಜಾದಿರಾಜರುಗಳು ಗಲಾಟೆ ಮಾಡ್ಕೋಬಾರ್ದು. ಅದಕ್ಕೆ